ಹಾಯ್, ನೀವು ಬಿಸ್ನೆಸ್ ಓನರ್ ಆಗಿ 25ರಿಂದ 50 ವಯಸ್ಸಿನವರಾಗಿದ್ದು ಈ ಎಲ್ಲ ಆನ್ಲೈನಲ್ಲಿ ವ್ಯಾಪಾರ ನಡೀತಾ ಇದೆ. ನನ್ನ ವ್ಯಾಪಾರ ಹೇಗೆ ಆನ್ಲೈನ್ ತೊಗೊಂಡೋಗೋದು, ನಾನು ಆನ್ಲೈನ್ ತೊಗೊಂಡೋದ್ರೆ ಏನೇನು ಸಾಫ್ಟ್ವೇರ್ ಗೊತ್ತಿರಬೇಕು ಅಥವಾ ಟೆಕ್ನಾಲಜಿ ಟೆಕ್ನಿಕ್ಸ್ ಏನು ಗೊತ್ತಿರಬೇಕು, ನಾವು ಆನ್ಲೈನ್ ಬಂದರೆ ಎಲ್ಲ ಕಸ್ಟಮರ್ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ತಾರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಈ ವಿಡಿಯೋ ಕಂಪ್ಲೀಟ್ಲಿ ಕ್ಲಾರಿಟಿ ಕೊಡುತ್ತೆ. ಒಂದು 10 ಸ್ಟೆಪ್ಸಲ್ಲಿ ನೀವು ಹೇಗೆ ಪ್ರಭಾವಶಾಲಿ ಆನ್ಲೈನ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಥವಾ ಇನ್ಫ್ಲೂಯೆನ್ಸರ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಪ್ರಭಾವಶಾಲಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ 10 ಸ್ಟೆಪ್ಗಳನ್ನ ಇವತ್ತು ನನ್ನ ಜೊತೆ ಈ ವಿಡಿಯೋದಲ್ಲಿ ಕಲಿತೀರಾ. ಆರ್ ಯು ರೆಡಿ? ಇಟ್ಸ್ ಅ ಶಾರ್ಟ್ ಅಂಡ್ ಕ್ವಿಕ್ ವಿಡಿಯೋ. ಟೈಪ್ ರೆಡಿ ಅಂದ್ಬಿಟ್ಟು ರೈಟ್ ಡೌನ್ ದ 10 ಸ್ಟೆಪ್ಸ್. ನೋಡಿ, ಈಗ ಆನ್ಲೈನ್ ಅನ್ನೋದು 150 ಕೋಟಿ ಜನ ಇಂಟರ್ನೆಟ್ನ ಪ್ರತಿ ತಿಂಗಳು ಬಳಸ್ತಾರೆ. ಪ್ರಪಂಚದ ಒಂದು 700 ಕೋಟಿ ಜನಸಂಖ್ಯೆಯಲ್ಲಿ ಮೋರ್ ದೆನ್ 20-25% ಆಫ್ ಪೀಪಲ್ ಆನ್ಲೈನ್ನ ಪ್ರತಿದಿನ ಬಳಸ್ತಾರೆ, ಪ್ರತಿ ತಿಂಗಳು ಬಳಸ್ತಾ ಇದ್ದಾರೆ ಥ್ರೂ ಡಿಫ್ರೆಂಟ್ ರೀಸನ್ಸ್. ಲೈಕ್ ನಾಲೆಜ್ ತಗೊಳ್ಲಿಕ್ಕೆ, ಇನ್ಫಾರ್ಮೇಶನ್ ತಗೊಳ್ಲಿಕ್ಕೆ, ಎಂಟರ್ಟೈನ್ಮೆಂಟ್ಗೋಸ್ಕರ, ಅಗೇನ್ ಶಾಪಿಂಗ್ಗೋಸ್ಕರ. ಸೊ ನೀವು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಏನು ಮಾಡ್ಬೋದು? ಇನ್ಫ್ಲೂಯೆನ್ಸರ್ ಆಗ್ಬೋದು. ಇನ್ಫ್ಲೂಯೆನ್ಸರ್ ಆಗೋದ್ರಿಂದ ಪ್ರಯೋಜನಗಳು ತುಂಬಾ ಇದೆ. ಮೊದಲನೇದು, ಫಸ್ಟ್ ಥಿಂಗ್, ನೀವು ಆನ್ಲೈನಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಇನ್ಫ್ಲೂಯೆನ್ಸರ್ ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೆ ಯಾವ ಒಂದು ಸರ್ವಿಸ್ನ ನೀವು ಪ್ರಮೋಟ್ ಮಾಡ್ತೀರಾ ಅಥವಾ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಯಾರಿಗೆ ಮಾಡ್ತಾ ಇದ್ದೀರಾ, ಯಾವ ಏಜಿನ ಕಸ್ಟಮರ್ಸ್ ಮಾಡ್ತೀರಾ, ಅದು ಯು ಹ್ಯಾವ್ ಟು ಸೆಟ್ ಯುವರ್ ಪರ್ಪಸ್ ವೆರಿ ಕ್ಲಿಯರ್. ಇಲ್ಲಾಂದ್ರೆ ನೀವು ಎಲ್ರಿಗೂ ಸೂಟ್ ಆಗುತ್ತೆ ಅಂದ್ರೆ ಮಾಡೋಕ್ಕಾಗಲ್ಲ. ಎಕ್ಸೈಕ್ ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ. ನಾನು ಫೌಂಡರ್ ಆಫ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಬೆಂಗಳೂರು 13 ವರ್ಷಗಳಿಂದ ಟ್ರೈನಿಂಗ್ ಕೊಟ್ಟಿರೋನು. ಈಗ ನಾನು ಆನ್ಲೈನಲ್ಲಿ ಮಾಡ್ತಾ ಇರೋ ಕೆಲಸ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡದ ಬಿಸ್ನೆಸ್ ಓನರ್ಸ್ಗಳು ಯಾರಿದ್ದಾರೆ ಬಿಟ್ವೀನ್ ಏಜ್ ಆಫ್ 25-50 ಇಯರ್ಸ್, ಲೈಕ್ ಮ್ಯಾರಿಡ್ ಆಗಿದ್ದಾರೆ, ಅವರು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಬಟ್ ದೇ ಆರ್ ಸ್ಟ್ರೆಸ್ಡ್. ಲೈಕ್ ಆಫ್ಲೈನ್ ಒಂದೇ ಇದ್ರೆ ಆಗಲ್ಲಪ್ಪ, ಆನ್ಲೈನ್ ಬರ್ಬೇಕಂತ ಕಾಯ್ತಾ ಇರೋರು ನನ್ನ ಕಸ್ಟಮರ್ಸ್. ಕರೆಕ್ಟ್? ಸೊ ಹಾಗೆ ನೀವು ಯಾರಿಗೆ ಸರ್ವ್ ಮಾಡಕ್ ಇಷ್ಟ ಬೀಳ್ತೀರಾ? ವಾಟ್ಸ್ ಯುವರ್ ಪರ್ಪಸ್ ಟು ಬಿ ಆನ್ಲೈನ್? ನಾಲೆಜ್ ಕೊಡ್ಲಿಕ್ಕ, ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕ, ಅಥವಾ ಸರ್ವಿಸ್ ಕೊಡ್ಲಿಕ್ಕ, ಎಜುಕೇಟ್ ಮಾಡ್ಲಿಕ್ಕ? ಯು ಡಿಸ್ ಡಿಫೈನ್ ದ ಫಸ್ಟ್ ಇಸ್ ಪರ್ಪಸ್, ಟೈಪ್ ಪರ್ಪಸ್. ಎರಡನೇದು ಬಂದು, ನೀವು ಒಳ್ಳೆ ಮಾತುಗಾರ ಆಗಿರ್ಬೇಕು, ಎಂಪವರಿಂಗ್ ಕಮ್ಯುನಿಕೇಟರ್ ಆಗಿರ್ಬೇಕು. ಎಸ್, ಅಫ್ಕೋರ್ಸ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಮಾತಾಡ್ತಾ ಲೈಕ್ ಒಂದು ಎನರ್ಜಿ ಇಲ್ಲ ಅಂದ್ರೆ, ಮೆಸೇಜ್ ಡೆಲಿವರಿ ಮಾಡಕ್ ಬಂದಿಲ್ಲ ಅಂತ ಕಷ್ಟ ಆಗುತ್ತೆ. ಯು ಕ್ಯಾನ್ ಲರ್ನ್ ದಟ್ ಎನಿವೇ, ಈಸಿಯಾಗಿ ಕಲಿಬಹುದು, ರೈಟ್? ಸೆಕೆಂಡ್ ಗುಣ ಏನಿರ್ಬೇಕು ಆನ್ಲೈನಲ್ಲಿ ಇನ್ಫ್ಲೂಯೆನ್ಸರ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ, ಒಳ್ಳೆ ಮಾತುಗಾರರಾಗಿರ್ಬೇಕು. ನಿಮ್ಮ ಐಡಿಯಾನ, ನಿಮ್ಮ ಕಾನ್ಸೆಪ್ಟ್ನ ಪ್ರೆಸೆಂಟ್ ಮಾಡಿ, ನೀವು ಯಾರು ಕೊಡ್ತಾ ಇದ್ದೀರಾ ಆ ನಾಲೆಜ್ ರೀಚ್ ಆಗ್ಲಿಕ್ಕೆ, ಒಳ್ಳೆ ಮಾತುಗಾರರಾಗ್ಲಿಕ್ಕೆ ಸ್ಟೆಪ್ಸ್ ಮತ್ತೆ ಬಿಗಿನಿಂಗ್, ಮಧ್ಯದಲ್ಲಿ ಏನ್ ಕೊಡ್ಬೇಕು, ಎಂಡಿಂಗ್ ಹೇಗಿರ್ಬೇಕು, ಯು ನೀಡ್ ಟು ಜಸ್ಟ್ ಲಿಟ್ಲ್ ಪ್ರಾಕ್ಟೀಸ್ ಅಂಡ್ ಇಟ್ ಜಸ್ಟ್ ಕಮ್ ಟು ಯು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೂ ಬಂದ್ಬಿಡುತ್ತೆ, ಅದು ಈಸಿಯಾಗಿ ಕಮ್ಯುನಿಕೇಟರ್ ಆಗ್ಬೋದು. ಮೂರನೇದು, ಫಸ್ಟ್ ಆನ್ಲೈನ್ ಇನ್ಫ್ಲೂಯೆನ್ಸರ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಪರ್ಚೇಸ್ ಮಾಡಿ ತಗೊಳ್ಳಿ, ದುಡ್ಡು ಕೊಡಿ, ಅಥವಾ ಏನೋ ಬೈ ದಿಸ್ ಅಂತ ಹೇಳೋದಲ್ಲ. ಗಿವ್ ಫಸ್ಟ್. ಆನ್ಲೈನ್ ಇನ್ಫ್ಲೂಯೆನ್ಸರ್ ಯಾವಾಗ್ಲೂ ಏನ್ ಮಾಡ್ತಾರೆ? ಕೊಡೋ ಗುಣ ಇರಬೇಕು, ಗಿವರ್ಸ್. ಒಳ್ಳೆ ನಾಲೆಜ್ ಕೊಡಬೇಕು, ಎಜುಕೇಟ್ ಮಾಡಬೇಕು. ಎಕ್ಸಾಂಪಲ್, ನೀವು ಒಂದು ಮೊಬೈಲ್ ಶೋರೂಮ್ ಇದೆ, ಎಲ್ಲಿಗೆ ಸಿಂಪಲ್ ಎಕ್ಸಾಂಪಲ್, ಮೊಬೈಲ್ ಶೋರೂಮ್. ಮೊಬೈಲ್ನ ಸೇಲ್ ಮಾಡಕ್ಕೆ, ಸೇಲ್ ತಗೊಳ್ಳಿ ಅಂತ ಹೇಳಕ್ಕಿಂತ ಮುಂಚೆ ಮೊಬೈಲ್ ಬಗ್ಗೆ ಒಂದು 50ರಿಂದ 100 ವಿಡಿಯೋಗಳನ್ನ ಮಾಡಿ ನೀವು ಎಜುಕೇಟ್ ಮಾಡ್ತಾ ಇದ್ರೆ ಆನ್ಲೈನಲ್ಲಿ, ದೇ ವಿಲ್ ರಿಯಲಿ ಸಿ ದ ವ್ಯಾಲ್ಯೂ ಅಂಡ್ ದೇ ಲೈಕ್ ಟು ಬೈ ಫ್ರಮ್ ಯು. ಅಥವಾ ನಿಮ್ದೊಂದು ದಿನಸಿ ಅಂಗಡಿ ಇದೆ, ಸೊ ಒಂದೊಂದು ದಿನಸಿ ಏನಕ್ಕೆ ಯೂಸ್ ಆಗುತ್ತೆ, ಹೆಂಗ್ ಬಳಸ್ಬೋದು, ಕ್ವಾಲಿಟಿ ಹೆಂಗಿರ್ಬೇಕು, ಅಡಿಗೆ ಹೆಂಗ್ ಬರ್ಬೇಕು, ಎಲ್ಲಿಂದ ಬರುತ್ತೆ, ಆ ಕ್ವಾಲಿಟಿ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಯು ಬಿಕಮ್ ಅನ್ ಇನ್ಫ್ಲೂಯೆನ್ಸರ್. ನೀವು ಒಬ್ಬ ರೈತರಾಗಿದ್ದು ಒಬ್ಬ ಆನ್ಲೈನ್ ಇನ್ಫ್ಲೂಯೆನ್ಸರ್ ಆಗ್ಬೇಕಂದ್ರೆ, ಒಂದೊಂದು ಏನೋ ಬೆಳೆ ಹೆಂಗ್ ಬೆಳೀತಾರೆ, ಅದು ಏನೇನು ಅದಕ್ಕೆ ಬಳಸಿರ್ತಾರೆ, ನಿಮ್ ಟಾರ್ಗೆಟ್ ಯಾರು ನೋಡ್ಕೊಂಡು ಆ ತರದ್ದು ವಿಡಿಯೋ ಮಾಡಿದ್ರೆ ಯು ವಿಲ್ ಬಿಕಮ್ ಅನ್ ಇನ್ಫ್ಲೂಯೆನ್ಸರ್, ರೈಟ್? ಸೊ ನೀವು ಒಂದು ಬೋಟಿಕ್ ನಡೆಸ್ತಾ ಇದ್ರೆ ಏನಾಗುತ್ತೆ? ಸೊ ನೀವು ಬೋಟಿಕ್ ಆಗಿ ಅಂದ್ರೆ ಲೈಕ್ ಡಿಸೈನರಿ ಬ್ಲೌಸಸ್ ಹೊಲಿಬಹುದು, ನೀವು ನಿಮ್ದು ಸ್ಪೆಷಾಲಿಟಿ ಇರ್ಬೋದು ಡಿಸೈನರಿ ಬ್ಲೌಸಸ್. ಸೊ ಬ್ಲೌಸಸ್ ಬಗ್ಗೆ A to Z ಒಂದು 50 ವಿಡಿಯೋ ಮಾಡಿದೀರಾ ಅನ್ಕೊಳ್ಳಿ, ಯು ಬಿಕಮ್ ಪ್ರಭಾವಶಾಲಿ ಆಗ್ಬಿಡ್ತೀರಾ, ಹೌದಲ್ವಾ? ಸೊ ಗಿವ್ ಫಸ್ಟ್. ಸೊ ನಾಲ್ಕನೇದು, ಹ್ಯಾವ್ ಯುವರ್ ಓನ್ ಯುನಿಕ್ ಬ್ರ್ಯಾಂಡ್. ನೋಡಿ, ನಾನು ಕರ್ನಾಟಕದ ಪ್ರಪ್ರಥಮ ಬಿಸ್ನೆಸ್ ಕೋಚ್ ಕನ್ನಡದಲ್ಲಿ ಅಂತೇಳಿ, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚ್. ಯುನಿಕ್ ಬ್ರ್ಯಾಂಡಿಂಗ್, ರೈಟ್? ಸೊ ಈಗ ಆನ್ಲೈನ್ ಬಗ್ಗೆ ಹೇಗೆ ಬರಬೇಕು ಅಂತ ಕನ್ನಡದವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಕನ್ನಡದಲ್ಲಿ. ಸೊ ಐಡೆಂಟಿಫೈ ಯುವರ್ ಯುನಿಕ್ ಬ್ರ್ಯಾಂಡ್ ಅಂಡ್ ದಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಎ ಮೆಮೊರಿ ಹುಕ್ ಆಗುತ್ತೆ. ಓಕೆ, 4ನೇ ಸ್ಟೆಪ್. 5ನೇದು ಬಂದು ಪ್ರೆಸೆಂಟ್ ಇನ್ ಆಲ್ ಸೋಷಿಯಲ್ ಮೀಡಿಯಾ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಪ್ರೆಸೆಂಟ್ ಇನ್ ಆಲ್ ದ ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ಸ್ ಇನ್ಕ್ಲೂಡಿಂಗ್ ಕಂಪ್ನಿ ವೆಬ್ಸೈಟ್ ಅಥವಾ ಪರ್ಸನಲ್ ವೆಬ್ಸೈಟ್ ಇದ್ರೆ ತುಂಬಾ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಲೈಕ್ ಕಸ್ಟಮರ್ಸ್ ಯಾರೇ ಒಬ್ರು ನಿಮ್ಮನ್ನ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ಮ
ನೋಡಕ್ ಶುರು ಮಾಡಿದಾಗ ಯೂಟ್ಯೂಬ್ ಅಲ್ಲಿ, ಲಿಂಕ್ಡ್ಇನ್ ಅಲ್ಲಿ, ಟ್ವಿಟರ್ ಅಲ್ಲಿ, ಜಸ್ಟ್ ಸೇ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಸ್ ಕಾಮನ್, ಬೇಕೇ ಬೇಕು. ಸೊ ನೀವು ತುಂಬಾ ಇಂಪ್ಯಾಕ್ಟ್ಫುಲ್ ಆಗ್ಬಿಡ್ತೀರಿ. ನಿಮ್ದು ವೆಬ್ಸೈಟ್ ಇದೆ ಅಂದ್ರೆ ಇನ್ನೂ ಅಥಾರಿಟಿ ಜಾಸ್ತಿ ಆಗುತ್ತೆ. ದಟ್ಸ್ ಅ 5th ಸ್ಟೆಪ್. ಅಂಡ್ ನೆಕ್ಸ್ಟ್ ಬಂದು ಫಾಲೋ ಅ ಟೈಮ್ ಟೇಬಲ್ ಅಲ್ಲ ಕ್ಯಾಲೆಂಡರ್. ಏನಿಂಗಂದ್ರೆ ನೀವೇನೇ ಮೆಸೇಜ್ಗಳನ್ನ ಕೊಡಬೇಕಂದ್ರೆ ಅದಕ್ಕೆ ಅದರದಾದಂತಹ ಒಂದು ಸಮಯವನ್ನು ನಿರ್ಧರಿಸಿರ್ಬೇಕು. ಅವಾಗ ನಿಮ್ಮ ಫಾಲೋವರ್ಸ್ ಏನಾಗ್ತಾರೆ, ಓಕೆ ಇವ್ರು ಈ ಟೈಮಲ್ಲಿ ಇವ್ರ ವಿಡಿಯೋ ಬರುತ್ತೆ, ಈ ಟೈಮಲ್ಲಿ ಇವ್ರ ಬ್ಲಾಗ್ಸ್ ಬರುತ್ತೆ, ಅಥವಾ ಇದು ಸಿಕ್ತೆ, ಇದು ಮಾಡ್ತಾರೆ, ನಿಮ್ಮನ್ನು ಫಾಲೋ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಕರೆಕ್ಟ್? ಸೊ ಲೈಕ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಲೈಫ್ ಮಾಸ್ಟ್ರಿ ಅಂತ ಲೈಫ್ಗೆ ಸಂಬಂಧಪಟ್ಟಂತ ಯೂಟ್ಯೂಬ್ ಅಲ್ಲಿ ನಾನು ಮಾಸ್ಟರ್ ಕೋಚ್ ಸತ್ಯಾಸ್ BTA ಚಾನೆಲ್ ಅಲ್ಲಿ ಏನ್ ಮಾಡ್ತೀನಿ, ಶೆಡ್ಯೂಲ್ ಮಾಡ್ತೀನಿ. ಅಂದ್ರೆ ಲೈವ್ ಸೆಷನ್ ಕಂಡಕ್ಟ್ ಮಾಡ್ತೀನಿ, 20 ಮಿನಿಟ್ಸ್, 10 ಮಿನಿಟ್ಸ್ ಕ್ವಶನ್ ಆನ್ಸರ್ ಸೆಷನ್ಸ್ ಇರುತ್ತೆ. ಯೂಸ್ಫುಲ್? ಎಸ್. ಸೊ 100+ ಪೀಪಲ್ ಲೈವ್ ಆಗಿ ಬರ್ತಾರೆ, ದೇ ಗೋ ಆನ್ ಅಟೆಂಡಿಂಗ್ ಅಂಡ್ ದ ವಿಡಿಯೋ ಗೋಸ್ ಅಪ್ ಟು 2000-3000 ಪೀಪಲ್ ವರೆಗೂ ಈಸಿಯಾಗಿ ಪಾಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕಮ್ಸ್ ಇಸ್ ಅವರ್ ವಿಡಿಯೋ ಬ್ಲಾಗ್, ಪಾಡ್ಕಾಸ್ಟ್, ಸಕ್ಸಸ್ ಇಂಟರ್ವ್ಯೂ, ಆಥರ್ ದ ಬುಕ್. ಅಂದ್ರೆ ನೀವೊಬ್ಬ ಪ್ರಭಾವಶಾಲಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಏನಿರಬೇಕು? ಈಗ ನಾನು ಅಷ್ಟೊತ್ತು ಹೇಳಿದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು, ಬಟ್ ವಿಡಿಯೋಸ್, ಬ್ಲಾಗ್, ಪಾಡ್ಕಾಸ್ಟ್, ಸಕ್ಸಸ್ ಇಂಟರ್ವ್ಯೂಸ್, ಆಥರ್ ದ ಬುಕ್. ಸೊ ನೀವು ಇಲ್ಲಿ ಒಬ್ಬ ಪ್ರಭಾವಶಾಲಿ ಬಿಸ್ನೆಸ್ ಓನರ್ ಆಗ್ಬೇಕಂದ್ರೆ ವಿಡಿಯೋ ಮಾಡೋದು ಕಲ್ತಿರ್ಬೇಕು. ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಫೇಸ್ಬುಕ್ ಲೈವ್ ಮಾಡ್ಬೋದು, ಅಥವಾ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ. ಇವಾಗ ನಾನೇನು ವಿಡಿಯೋ ನಿಮ್ಗೆ ಕೊಟ್ಟಿದ್ದೀನಿ, ಇಟ್ ಇಸ್ ಬಿನ್ ಲೈಕ್ ಝೂಮ್ ಅಲ್ಲಿ ರೆಕಾರ್ಡ್ ಮಾಡಿದ್ದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಗ್ರೀನ್ ಸ್ಕ್ರೀನ್ ಇದೆ, ರೆಕಾರ್ಡ್ ಮಾಡಿದ್ದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋಂಥದ್ದು. ಸೊ ಬ್ಲಾಗ್ಸ್ ಲೈಕ್ ಐ ಗಿವ್ ಬ್ಲಾಗ್ಸ್, ನಮ್ಮ ಟೀಮ್ ಇದೆ, ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅಂಡ್ ಪಾಡ್ಕಾಸ್ಟ್ ಇಸ್ ಅ ವೆರಿ ಸಿಂಪಲ್, ಲೈಕ್ ಜನರಲಿ ನಾವು ಮಾತಾಡಿದ್ದನ್ನ ಆಂಕರ್ ಅಂತ ಹೇಳಿ ಬೇರೆ ಒಂದು ಪಾಡ್ಕಾಸ್ಟ್ ಮಾಡತಕ್ಕಂಥ ಟೂಲ್ ಇದೆ. ಇಟ್ಸ್ ಎ ಫ್ರೀ, ಯು ಕ್ಯಾನ್ ಗೆಟ್ ಯುವರ್ ಸೆಲ್ಫ್ ಮೆಂಬರ್ ದೇರ್ ಅಂಡ್ ಪಾಡ್ಕಾಸ್ಟ್ ಮಾಡ್ಬೋದು. ಅದನ್ನೆಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ಬೋದು. ಸಕ್ಸಸ್ ಇಂಟರ್ವ್ಯೂಸ್ ಅಂದ್ರೆ ಇವಾಗ ನೋಡಿ, ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ ತುಂಬಾ ಜನರು ಒಂದು ಸಕ್ಸಸ್ ಇಂಟರ್ವ್ಯೂಸ್ ತಗೊಂತೀವಿ. ಯಾರ್ಯಾರು ಜಾಯ್ನ್ ಆಗಿ ಮೋರ್ ದೆನ್ 5-6 lakhs 10 lakhs rupees ಟರ್ನ್ ಓವರ್ ಮಾಡಿರ್ತಾರೆ, ರೆವಿನ್ಯೂ ಎಕ್ಸ್ಟ್ರಾ ಮಾಡಿರ್ತಾರೆ BTA ಮೂಲಕ. ಸೊ ಅವ್ರಿಗೂ ಒಂದು ಮೈಲೇಜ್ ಸಿಗುತ್ತೆ. ಸೊ ಲೈಕ್ ನೀವೇನ್ ಮಾಡ್ಬೋದು, ನಿಮ್ಮ ಹ್ಯಾಪಿ ಕಸ್ಟಮರ್ಸ್ನ ಮೈಲೇಜ್ ಜಾಸ್ತಿ ಕೊಡಿಸ್ಬೋದು, ಅಥವಾ ನೀವು ಬೇರೆ ಬೇರೆ ಸಕ್ಸಸ್ ಇಂಟರ್ವ್ಯೂಗಳಲ್ಲಿ ಅಟೆಂಡ್ ಮಾಡೋದ್ರಿಂದ ನಿಮ್ಮ ಒಂದು ಪ್ರಭಾವ ಆನ್ಲೈನ್ ಅಲ್ಲಿ ಏನಾಗುತ್ತೆ, ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅಂಡ್ ನೆಕ್ಸ್ಟ್, ರೈಟ್ ಬುಕ್. ಸೊ ಪುಸ್ತಕಗಳು ಬರೆಯೋದ್ರಿಂದ ಇನ್ನೂ ಏನಾಗುತ್ತೆ, ಯು ವಿಲ್ ಬಿಕಮ್ ಮೋರ್ ಅಥಾರಿಟಿ ಆನ್ಲೈನ್ ಅಲ್ಲಿ. ಸೊ ಸೆಲ್ವೆಲ್ ಅಂತ ಪುಸ್ತಕ ಬರೆದಿದ್ದೀನಿ ನಾನು. ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ 10,000 ಪ್ರತಿಗಳು ಸೇಲ್ ಆಗಿವೆ. ಇದು ಒಂದು ಸೆಲ್ಫ್ ಮಾಸ್ಟ್ರಿ ಅಂತ ಪುಸ್ತಕ ಬರೆದಿದ್ದೀನಿ, ಕಂಡಕ್ಟ್ ಮಾಡ್ತಾ ಇದ್ದಂತ ಕೋರ್ಸು. 16 ಬಿಸ್ನೆಸ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಆಲ್ ಲೈಕ್ ಬುಕ್ಸ್ ಗಿವ್ಸ್ ಮೋರ್ ಅಥಾರಿಟಿ. ಸೊ ನೀವು ಈಗ ಫಿಸಿಕಲ್ ಬುಕ್ಸ್ ಮಾಡ್ಬೋದು, ಅಥವಾ ಈ ಬುಕ್ ಕೂಡ ಮಾಡಿ ಲಾಂಚ್ ಮಾಡ್ಬೋದು. ರೈಟ್? ಸೊ ಆರ್ ಯು ಲರ್ನಿಂಗ್ ಎ ಲಾಟ್? ಇಸ್ ಇಟ್ ಯೂಸ್ಫುಲ್? Yeah, type in the chat box. Like whichever the platform, ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರು, ಎಸ್, ವೆರಿ ವೆರಿ ಯೂಸ್ಫುಲ್ ಅಂತ. ನೆಕ್ಸ್ಟ್ ಬಂದು ಜನರೇಟ್ ಕ್ವಾಲಿಟಿ ಲೀಡ್ಸ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಆನ್ಲೈನ್ ಇನ್ಫ್ಲೂಯೆನ್ಸರ್ ಆಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆದಾಗ ಮುಖ್ಯವಾದ ಕೆಲಸ ಏನು, ಇದೆಲ್ಲ ಮಾಡಿದ್ಮೇಲೆ ಲೀಡ್ಸ್ ನ ತಗೊಳಂಥದ್ದು, ಎನ್ಕ್ವೈರಿ ಪ್ರಾಸ್ಪೆಕ್ಟ್ ನ ಏನ್ ಮಾಡೋಂಥದ್ದು, ಕಲೆಕ್ಟ್ ಮಾಡ್ಕೊಳ್ಳೋದು. ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಲಿಸ್ಟ್ ಬಿಲ್ಡಿಂಗ್ ಮಾಡಬೇಕು. ಅದಕ್ಕೆ ಆದಂತಹ ಸಾಫ್ಟ್ವೇರ್ಗಳು ಬರುತ್ತೆ. ಸೊ ಯು ಕ್ಯಾನ್ ಯೂಸ್ ದೋಸ್ ಸಾಫ್ಟ್ವೇರ್ ಲೈಕ್ CRM ಇರ್ಬೋದು. ಇಮೇಲ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ಗಳಲ್ಲಿ ಅದನ್ನೇನ್ ಮಾಡಬೇಕು, ಲಿಸ್ಟ್ ಬಿಲ್ಡ್ ಮಾಡಬೇಕು ಅಂಡ್ ಆಟೋಮೇಟ್ ದ ಸಿಸ್ಟಮ್. ರೈಟ್? ಸೊ ಕಸ್ಟಮರ್ಗೆ ಅದೇನಾಗಬೇಕು, ನೀವು ತಗೊಂಡಿರತಕ್ಕಂಥ ಇಮೇಲ್ ಥ್ರೂ ಅಥವಾ SMS, ವಾಟ್ಸಪ್ ಅಂಡ್ ದೆನ್ ಕಾಂಟ್ಯಾಕ್ಟ್ಗೆ ಏನಾಗಬೇಕು, ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಏನಾಗಬೇಕು, ಆಟೋಮೈಸ್ ಆಗಿ ಕಸ್ಟಮರ್ ರೀಚ್ ಆಗಬೇಕು. ಅಂಡ್ ದೇ ಶುಡ್ ಗೆಟ್ ಕನ್ವರ್ಟ್ ಇನ್ ಟು ಕಸ್ಟಮರ್ಸ್. ರೈಟ್? ಸೊ ಒನ್ಸ್ ದೇ ಕನ್ವರ್ಟ್ ಇನ್ ಟು ಕಸ್ಟಮರ್, ನಿಜವಾಗ್ಲೂ ಯಶಸ್ಸಿರೋಂಥದ್ದು ಈ ಕೆಲಸ ಮಾಡಿದಾಗ. ಇದೆಲ್ಲ ಪ್ರಿಪ್ರೇಷನ್ಸು. ಕ್ರಿಯೇಟ್ ಎ ಕಮ್ಯುನಿಟಿ, ಕ್ರಿಯೇಟ್ ಎ ಟ್ರೈಬ್, ಆ ಫಾಲೋವರ್ಸ್ ಅಂತ ಕರೆಯೋಣ ಸಿಂಪಲ್ ಆಗಿ. ಸೊ ಈ ನಿಮ್ಮ ಒಂದು ಫಾಲೋವರ್ಸ್ ನ ಕರಿಬೇಕು, ಅಂದ್ರೆ ಕ್ರಿಯೇಟ್ ಮಾಡ್ಕೊಬೇಕು. ಯೂಟ್ಯೂಬ್ ಅಲ್ಲಿ ಮಾಡ್ಬೋದು ನೀವು, ಲೈಕ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ ಆದಾಗ ಅವ್ರು ಫಾಲೋವರ್ ಆದ್ರು. ಫೇಸ್ಬುಕ್ ಪೇಜ್ ಮಾಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅವರು ನಿಮ್ಗೆ ಒಂದು 10,000 1 ಲಕ್ಷ 2 ಲಕ್ಷ 3 ಲಕ್ಷ ಜನ ಫಾಲೋ ಮಾಡಕ್ ಶುರು ಮಾಡಿದ್ರು. ಸೊ ಯು ಕ್ರಿಯೇಟ್ ಎ ಫಾಲೋವರ್ಸ್. ಸೊ ಸಿಮಿಲರ್ಲಿ ಲೈಕ್ ಫೇಸ್ಬುಕ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ಬೋದು. ಸೊ ದಟ್ ಬಿಕಮ್ಸ್ ಯುವರ್ ಇಂಟರ್ನಲ್ ಟ್ರೈಬ್, ಇಂಟರ್ನಲ್ ಗ್ರೂಪ್ ಅಂತ ಕರಿತೀವಿ. ಸೊ ನಿಮ್ಮ ಹ್ಯಾಪಿ ಕಸ್ಟಮರ್ಗಳನ್ನ ನೀವು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ ಅವ್ರಿಗೆ ನೀವು ನರ್ಚರ್ ಮಾಡಬೇಕು. ಏನ್ ನರ್ಚರ್ ಅಂತ ಹೇಳಿದ್ರೆ, you can go on giving them value services and add service, sell one time, add service, sell one time, and then give them the
ಅದರ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ 10th ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ವೆಲ್, ಸೊ ವಾಟ್ ಈಸ್ ದಟ್ ಯು ಅಬ್ಸರ್ವ್ ಅಂಡ್ ವಾಟ್ ಈಸ್ ಯುವರ್ ಟ್ರೈಬ್. ನಿಮ್ಮ ಕಸ್ಟಮರ್ ಸಮೂಹ ಏನಿದೆ, ಅವರ ಅಗತ್ಯ ಏನಿದೆ, ಅವರ ಕನಸೇನಿದೆ, ಅವರ ಸಮಸ್ಯೆ ಏನಿದೆ, ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಆ ಗ್ರೂಪ್ ಬೇಕಾಗಿರತಕ್ಕಂತಹ ಒಂದು ಸರ್ವಿಸಸ್ ನೀವು ಪ್ರೊವೈಡ್ ಮಾಡಕ್ ಶುರು ಮಾಡಿದ್ರಿ, ಯು ಬಿಕಮ್ ಅ ಅಮೇಸಿಂಗ್ ಆನ್ಲೈನ್ ಇನ್ಫ್ಲೂಯೆನ್ಸಿಂಗ್ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ. ಸೊ ವಾಟ್ ಐ ಡೂ ದಿ ಸೇಮ್ ಥಿಂಗ್, ಲೈಕ್ 13 ವರ್ಷಗಳಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಂಡ್ ಬಂದಿದ್ದನ್ನ ಈಗ ಆನ್ಲೈನ್ 2 years ಬ್ಯಾಕ್ ತಗೊಂಡ್ಬಂದಿದ್ದು 2019 ಫೆಬ್ರವರಿಯಿಂದ. ಸೊ ನಮ್ಮ ಕಮ್ಯುನಿಟಿನಲ್ಲಿ 10,000 ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ ಮಾಸ್ಟರ್ ಕೋಚ್ ಸತ್ಯ ಪೇಜ್ಗೆ. ಇಫ್ ಯು ಆರ್ ಎ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ, ಯು ಪ್ಲೀಸ್ ಗೋ ಅಂಡ್ ಫಾಲೋ ಮಾಸ್ಟರ್ ಕೋಚ್ ಸತ್ಯಾಸ್ ಫೇಸ್ಬುಕ್ ಪೇಜ್ ಅಲ್ಲಿ. ಮಾಸ್ಟರ್ಸ್ ಇನ್ ಬಿಸ್ನೆಸ್ ಫೀಲ್ಡ್ ಅಂತ ಗ್ರೂಪ್ ಇದೆ, ಸೊ ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್. ಹಾಗೆ ನನ್ನ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ತುಂಬಾ ಜನ ಸದಸ್ಯರು, ಮೆಂಬರ್ಸ್ ಯಾರಿದ್ದಾರೆ ಕರ್ನಾಟಕದ 2000+ ಬಿಸ್ನೆಸ್ ಓನರ್ಸ್, ದೇ ಆರ್ ಆಲ್ಸೋ ಯೂಸಿಂಗ್ ದೇರ್ ಆನ್ಲೈನ್ ಮಾಡ್ಯೂಲ್ ಅಂಡ್ ಸ್ಲೋಲಿ ದೇ ಆರ್ ಆಲ್ಸೋ ಬಿಕಮ್ ಆನ್ಲೈನ್ ಇನ್ಫ್ಲೂಯೆನ್ಸರ್. ಗುಡ್. ಸೊ ನೀವು ಕೂಡ ಆನ್ಲೈನ್ ಇನ್ಫ್ಲೂಯೆನ್ಸರ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಆನ್ಲೈನ್ ಪ್ರಭಾವಶಾಲಿ ವ್ಯಾಪಾರಸ್ಥರಾಗಿ ನಿಮ್ಮ ವ್ಯಾಪಾರವನ್ನು ಅತ್ಯಂತ ಹೆಚ್ಚಾಗಿ ಹರಡಿ ಫಿಸಿಕಲಿ ಜೊತೆಗೆ ಆನ್ಲೈನ್ ನ ಸೇರಿಸ್ಕೊಳ್ಳೋದ್ರಿಂದ ಆಮ್ನಿ ಪ್ರೆಸೆಂಟ್ ಆಗ್ತೀರಾ, ದೊಡ್ಡ ಯಶಸ್ಸನ್ನ ಪಡಿಬಹುದು. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಟು ದಿಸ್ ಯೂಟ್ಯೂಬ್ ಚಾನೆಲ್ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಸೊ ಎಲ್ರಿಗೂ ಯೂಸ್ಫುಲ್ ಆಗಲಿ. ರೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆಲ್ ದ ಬೆಸ್ಟ್.